ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆಪ್ಟಿಟ್ಯೂಡ್ ಪ್ರಾಬ್ಲಮ್ ಸೀರೀಸಲ್ಲಿ ಇವತ್ತು ನಾವು ಪರ್ಸೆಂಟೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಪರ್ಸೆಂಟೇಜ್ ರಿಲೇಟೆಡ್ ಯಾವುದೇ ಟೈಪ್ ಆಫ್ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಪರ್ಸೆಂಟೇಜ್ ಅಂತ ಅಂದ್ರೇನು? ಪರ್ ಸೆಂಟ್ ಅಂತ ಅಂದ್ರೇನು? ಪರ್ ಹಂಡ್ರೆಡ್ ಅಂತ ಅರ್ಥ. ಅಂತಂದರೆ ದಟ್ ಈಸ್ 1/100 ಪರ್ 100. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಫಸ್ಟ್ ನಾವು ಪರ್ಸೆಂಟೇಜಸ್ನ ನೋಡುವಾಗ ಫ್ರ್ಯಾಕ್ಷನ್ನಿಂದ ಪರ್ಸೆಂಟೇಜ್ಗೆ ಅಥವಾ ಕನ್ವರ್ಷನ್ ಆಫ್ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್. ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ ಹೇಗೆ ಮಾಡೋದು? ಡಿವೈಡ್ ಬೈ 100. ಸೊ ಎಕ್ಸಾಂಪಲ್ನ ನೋಡೋಣ. ವಾಟ್ ಈಸ್ ಫ್ರ್ಯಾಕ್ಷನ್ ಆಫ್ 20%? 20%ನ ಫ್ರ್ಯಾಕ್ಷನ್ ಎಷ್ಟು? 20 ಡಿವೈಡ್ ಬೈ 100 ಅಂತ ಹೇಳಿದೆ. ಸೊ 20/100 ಅಂತ ಅಂದರೆ 2/10 ವಿಚ್ ಈಸ್ ಈಕ್ವಲ್ ಟು 1/5. ಸೊ 1/5 ಏನಾಯಿತು? 20%ನ ಫ್ರ್ಯಾಕ್ಷನ್. ಏನು? ಡಿವೈಡ್ ಬೈ 100 ಮಾಡಿದ್ರೆ ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಫ್ರ್ಯಾಕ್ಷನ್ನಿಂದ ನಾವೇನು ಮಾಡೋಣ? ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲೇನು ಮಾಡಿದ್ವಿ? ಡಿವೈಡ್ ಮಾಡಿದ್ವಿ. ಅದೇ ರೀತಿ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಬೈ 100. ಇದೇ ಎಕ್ಸಾಂಪಲ್ನ ತೊಗೊಳ್ಳೋಣ. ಕನ್ವರ್ಟ್ 1/5 ಟು ಪರ್ಸೆಂಟೇಜ್. 1/5 ಟು ಪರ್ಸೆಂಟೇಜ್ ಏನು? 1/5 ಮಲ್ಟಿಪ್ಲೈ ಬೈ 100. ಸೊ ಏನಾಯಿತು? 5 1s 5 20s. ಸೊ 20%. ಸೊ ಕನ್ವರ್ಷನ್ ಆಫ್ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಮತ್ತು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಹೇಗೆ ಅಂತ ನೋಡಿದ್ವಿ. ನೆಕ್ಸ್ಟ್ ಸ್ವಲ್ಪ ಕೆಲವು ವ್ಯಾಲ್ಯೂಸ್ಗಳನ್ನು ನಾನು ಮೆಮೊರೈಸ್ ಮಾಡೋದಕ್ಕೆ ಹೇಳ್ತೀನಿ. ಪರ್ಸೆಂಟೇಜಸಲ್ಲಿ ಸಿಂಪಲ್, ಆರಾಮಾಗಿ ಮೆಮೊರೈಸ್ ಮಾಡ್ಬೋದು. ಸೊ 1/1 ಅಂತಂದ್ರೇನು? 100%. ನೆಕ್ಸ್ಟ್ 1/2 ಅಂತ ಅಂದರೆ 50%. 1/3 ಅಂತ ಅಂದರೆ 33.33%. ನೆಕ್ಸ್ಟ್ 1/4 ಅಂತ ಅಂದರೆ 25%. 1/5 ಅಂತ ಅಂದರೆ 20%. 1/6 ಅಂತ ಅಂದರೆ 16.66%. ನಾನು ಬರೀತಿರೋದನ್ನ ಎಲ್ಲದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ. 1/7 ಅಂತ ಅಂದರೆ 19.28%. 1/8 ಅಂತ ಅಂದರೆ 12.5%. ನೆಕ್ಸ್ಟ್ 1/9 ಅಂತ ಅಂದರೆ 11.11%. 1/10 ಅಂತ ಅಂದರೆ 10%. ಇಷ್ಟು ನಂಬರ್ಸ್ಗಳನ್ನು ನೀವು ಮೆಮೊರೈಸ್ ಮಾಡಿದ್ರೆ ಆರಾಮ್. ಇಲ್ಲ ಅಂತ ಅಂದರೆ 1/7 ಇಂಟು 100 ಈ ರೀತಿ ನೀವು ಅದರ ಫ್ರ್ಯಾಕ್ಷನ್ನಿನ ಪರ್ಸೆಂಟೇಜ್ ವ್ಯಾಲ್ಯೂನ ನೀವು ಈಸಿಯಾಗಿ ಕಂಡುಹಿಡ್ಕೊತಾ ಹೋಗ್ಬೋದು. ಸೊ ಈ ಥರ ಮೆಮೊರೈಸ್ ಮಾಡಿದ್ರೆ ಎಕ್ಸಾಮಲ್ಲಿ ಬೇಗ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನಾನು 3 ಮೇಜರ್ ಕಾನ್ಸೆಪ್ಟ್ಗಳನ್ನ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಮೊದಲನೇ ಕಾನ್ಸೆಪ್ಟ್ ಏನು ಅಂತಂದರೆ, ಎಕ್ಸ್ ಈಸ್ ವಾಟ್ ಪರ್ಸೆಂಟ್ ಆಫ್ ವೈ. ಈ ರೀತಿ ಕ್ವಶನ್ ಕೊಡ್ಬೋದು. ಎಕ್ಸಾಂಪಲ್ ನೋಡೋದಾದರೆ 50 ಈಸ್ ವಾಟ್ ಪರ್ಸೆಂಟ್ ಆಫ್ 100. 50 ಈಸ್ ವಾಟ್ ಪರ್ಸೆಂಟ್ ಆಫ್ 100. ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ನಾವು ಹೇಗೆ ಸಾಲ್ವ್ ಮಾಡ್ಬೋದು? ಸೊ ಅದಕ್ಕೊಂದು ಫಾರ್ಮುಲಾ, x/y ಇಂಟು 100. ಸೊ ಎಕ್ಸ್ ಏನು? 50. ನೆಕ್ಸ್ಟ್ ವೈ ವ್ಯಾಲ್ಯೂ ಏನು? 100 ಇಂಟು 100. ಸೊ 100 ಕ್ಯಾನ್ಸಲ್ ವಿಚ್ ಈಸ್ ಈಕ್ವಲ್ ಟು 50%. ಸೊ 50. ಸೊ ಏನಾಯಿತು? ಎಕ್ಸ್ ಈಸ್ 50% ಆಫ್ ವೈ. ನೆಕ್ಸ್ಟ್ ಇದು ಒಂದನೇ ಕಾನ್ಸೆಪ್ಟ್ ಆಯಿತು. ಎರಡನೇ ಕಾನ್ಸೆಪ್ಟ್, ಸೊ ಎಕ್ಸ್ ಈಸ್ ಇನ್ಕ್ರೀಸ್ಡ್ ಬೈ ಸರ್ಟೈನ್ ಪರ್ಸೆಂಟೇಜ್ ವಾಟ್ ಈಸ್ ದ ನ್ಯೂ ವ್ಯಾಲ್ಯೂ ಅಂತ ಕೇಳ್ತಾರೆ. ವಾಟ್ ಈಸ್ ದ ನ್ಯೂ ವ್ಯಾಲ್ಯೂ? ಸೊ ಅವಾಗ ಏನು ಮಾಡಬೇಕು ಅಂತಂದರೆ 1 ಪ್ಲಸ್ ನಾವು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅದರ ಫ್ರ್ಯಾಕ್ಷನನ್ನು ಬರೆದ್ರೆ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಹೇಗೆ ನೋಡೋಣ. ಎಕ್ಸಾಂಪಲ್, ಎಕ್ಸ್ ವ್ಯಾಲ್ಯೂ ಏನಾದರೂ ನಾನು 200 ಅಂತ ಕೊಡ್ತಿದ್ದೀನಿ. 200 ಈಸ್ ಇನ್ಕ್ರೀಸ್ಡ್ ಬೈ ಸರ್ಟೈನ್ ಪರ್ಸೆಂಟೇಜ್ ಬದಲು 20%. 200 ಈಸ್ ಇನ್ಕ್ರೀಸ್ಡ್ ಬೈ 20%. ವಾಟ್ ಈಸ್ ದ ನ್ಯೂ ವ್ಯಾಲ್ಯೂ? ಸೊ ಫಸ್ಟ್ ಏನು ಮಾಡಬೇಕು? 1 ಅಂತ ಅಂದರೆ 100% ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಅದರ ಜೊತೆಗೆ ಏನಾಗಿದೆ?
100% ಅಂದರೆ ಏನು, 200ನ ನಾನು 100% ಅಂತ ತೊಗೊತಾ ಇದ್ದೀನಿ. 100% ಅಂದರೆ 1/1 ಫ್ರ್ಯಾಕ್ಷನ್ ರೀತಿ ಬರೀಬೇಕು. ಸೊ 1 ಪ್ಲಸ್ 20% ಈಸ್ ಇನ್ಕ್ರೀಸ್ಡ್, ಸೊ ಪ್ಲಸ್ 20%. ಸೊ 20%ನ ನಾನು ಹೇಗೆ ಬರಿಬೋದು, 20%ನ 1/5 ಅಂತ ಬರಿಬೋದು. ಸೊ ಇವಾಗ ಏನಾಯಿತು, 6/5 ಇಂಟು ಎಕ್ಸ್. 200ನ ಎಷ್ಟು ಪಟ್ಟು 20% ಇನ್ಕ್ರೀಸ್ ಆಗಿದ್ರೆ ಆಗುತ್ತೆ. ಸೊ 20% ಇನ್ಕ್ರೀಸ್ ಆದರೆ 6/5 ಟೈಮ್ಸ್ ದ ಎಕ್ಸ್ ಅಂದರೆ 6/5 ಇಂಟು 200. 5 1s 5, 40, 6 4s 24, 240 ಆಗುತ್ತೆ. 200 ಇದ್ದಿದ್ದು ನ್ಯೂ ವ್ಯಾಲ್ಯೂ ಏನು ಬಂತು, 240. ಅದೇ ರೀತಿ ಏನಾದರೂ ಡಿಕ್ರೀಸ್ಡ್ ಬೈ 20% ಅಂತಂದರೆ ಇಲ್ಲಿ ಮೈನಸ್ ಹಾಕ್ಬೇಕಷ್ಟೇ. 1 ಮೈನಸ್ ಫ್ರ್ಯಾಕ್ಷನನ್ನು ಬರ್ಕೊಂಡು ಇಲ್ಲಿ ಏನು ಬರುತ್ತೆ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಸಿಂಪಲ್, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೊದಲನೇ ಪ್ರಾಬ್ಲಮ್. ಗಣೇಶ್ ಸ್ಯಾಲ್ರಿ ಈಸ್ 20% ಮೋರ್ ದೆನ್ ಅಶೋಕ್, ದೆನ್ ವಾಟ್ ಪರ್ಸೆಂಟ್ ಆಫ್ ಅಶೋಕ್ ಸ್ಯಾಲ್ರಿ ಈಸ್ ಲೆಸ್ ದೆನ್ ಕನಿಷ್ಕ್. ಸೊ ಸಾರಿ, ಕನಿಷ್ಕ್ ಅಲ್ಲ ಇದು, ಗಣೇಶಿನ ಎಷ್ಟು ಪರ್ಸೆಂಟ್ ಸ್ಯಾಲ್ರಿಗಿನ್ನ ಲೆಸ್ ಇದೆ ಅಶೋಕಿನ ಸ್ಯಾಲ್ರಿ ಅಂತ ನೋಡಬೇಕು. ಸೊ ಫಸ್ಟ್ ಗಣೇಶ್ ಸ್ಯಾಲ್ರಿ ಏನಾಗಿದೆ 1 ಪ್ಲಸ್ ಗಣೇಶ್ ಸ್ಯಾಲ್ರಿ ಇಸ್ 20% ಮೋರ್. 20% ಮೋರ್ ಅಂದರೆ 20 ಡಿವೈಡೆಡ್ ಬೈ 100. ಫ್ರ್ಯಾಕ್ಷನ್ ರೀತಿಯಲ್ಲೂ ನೀವು ಬರೀಬೇಕು. 20% ಮೋರ್ ಆಗಿರೋದ್ರಿಂದ ಪ್ಲಸ್ ಆಗ್ತೇನೆ, ಮೋರ್ ದೆನ್ ಅಶೋಕ್. ಸೊ ಅಶೋಕಿನ ಸ್ಯಾಲ್ರಿನ ಎ ಅಂತ ತಗೊಳ್ಳೋಣ. ಸೊ ಇವಾಗ ಏನಾಗುತ್ತೆ, 120 ಡಿವೈಡೆಡ್ ಬೈ 100 ಇಂಟು ಎ. ಸೊ ಏನಾಯಿತು, 12/10. ಸೊ ಓಕೆ, ಗಣೇಶ್ ಸ್ಯಾಲ್ರಿ ಈಸ್ 12/10 ಆಫ್ ಎ. ಇಷ್ಟನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಅದೇ ಅಶೋಕ್ನ ರೀತಿಯಲ್ಲಿ ಬರೀಬೇಕು ಅಂದರೆ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು 10g/12. ಸೊ ಈ ರೀತಿ ಬರಿಬೋದಾ, ಅಶೋಕ್ ಸ್ಯಾಲ್ರಿ ಇದು, ಗಣೇಶ್ ಸ್ಯಾಲ್ರಿ ಇಷ್ಟು. ಸೊ ಇವಾಗ ಏನಂತ ಹೇಳಿದರೆ, ಇನಿಷಿಯಲಿ ಅಶೋಕ್ ಸ್ಯಾಲ್ರಿ ವಾಸ್ 1 ಅಂತ ತಗೊಳ್ಳೋಣ. ಇನಿಷಿಯಲಿ ಅಶೋಕ್ ಸ್ಯಾಲ್ರಿ ಇಸ್ ಈಕ್ವಲ್ ಟು 1 ಅಂತ ಅಂದರೆ 100 ಅಂತ ತಗೊಳ್ಳೋಣ. ಅಂದರೆ 1 ಅಂತ ತಗೊಂಡ್ರೆ ಏನಾಗಿದೆ ಇಲ್ಲಿ, 10/12 ಅಷ್ಟು ಡಿಕ್ರೀಸ್ ಆಗಿದೆ. ಎಷ್ಟು ಲೆಸ್ ಇದೆ, ಲೆಸ್ ಅಂತ ಅಂದರೆ ಮೈನಸ್ ಮಾಡಬೇಕು. ಮೈನಸ್ ಅಶೋಕಿಂದೇನು 10/12. ಸೊ ಇದರ ಆನ್ಸರ್ ಏನು ಬರುತ್ತೆ, 2/12 ಬರುತ್ತೆ. ಆನ್ಸರ್ ಏನಾಗುತ್ತೆ ಇಲ್ಲಿ, 12 ಮೈನಸ್ 10/12 ವಿಚ್ ಈಸ್ ಈಕ್ವಲ್ ಟು 2/12 ವಿಚ್ ಈಸ್ ಈಕ್ವಲ್ ಟು 1/6. ಸೊ 1/6 ಅಂದ್ರೇನು ನಾನು ಮೆಮೊರೈಸ್ ಮಾಡೋಕೆ ಆಲ್ರೆಡಿ ಹೇಳಿದ್ದೆ. ಸೊ 16.66%. ಅಶೋಕ್ ಸ್ಯಾಲ್ರಿ ಈಸ್ 16.66% ಲೆಸ್ಸರ್ ದೆನ್ ಗಣೇಶ್ ಸ್ಯಾಲ್ರಿ. ನೆಕ್ಸ್ಟ್ ಕ್ವಶನ್. A salary is 50% more than B, then what percent of B salary is less than A? Simple. A salary ಏನಾಗಿದೆ 1, ಆಲ್ರೆಡಿ 100% ಇದೆ, ಪ್ಲಸ್ 50% more than B, 50 divided by 100 into B. ಇದೇನಾಗುತ್ತೆ, A is equal to 150 divided by 100 of B. A is equal to 15/10 of B. ಸೊ B ನ ಹೇಗೆ ಬರಿಬೋದು ನಾನು, ಸೊ B ಸ್ಯಾಲ್ರಿ ಈಸ್ ಈಕ್ವಲ್ ಟು 10/15 ಆಫ್ A. ಸೊ ಇಷ್ಟಾಯಿತು. ದೆನ್ ವಾಟ್ ಪರ್ಸೆಂಟ್ ಆಫ್ B ಸ್ಯಾಲ್ರಿನ ನಾನು ಇನಿಷಿಯಲ್ ಆಗಿ B ಸ್ಯಾಲರಿ ಅಟ್ ಇನಿಷಿಯಲ್ ಈಸ್ ಈಕ್ವಲ್ ಟು 1 ಅಂತ ತಗೊಂಡ್ರೆ ಲೆಸ್ ಅಂತ ಕೇಳ್ತಾರೆ. ಸೊ ಮೈನಸ್ ಬಿ ಸ್ಯಾಲ್ರಿ ಅಶೋಕಿಗೆ ಎಷ್ಟಾಗುತ್ತೆ, 10/15 ಟೈಮ್ಸ್. 10/15 ಟೈಮ್ಸ್ ಅಶೋಕ್ ಅಂತೀನಿ ಎ ಸ್ಯಾಲ್ರಿಗಿನ್ನ ಕಡಿಮೆ ಆಗುತ್ತೆ. ಸೊ 1 ಮೈನಸ್ 10/15 ಅಂತ ಅಂದರೆ 15 ಮೈನಸ್ 10/15 ವಿಚ್ ಈಸ್ ಈಕ್ವಲ್ ಟು 5/15. 5 1s 5 3s. ಸೊ 1/3 ಅಂತ ಅಂದರೆ ಏನಾಗುತ್ತೆ, 33.33%. ಬಿ ಸ್ಯಾಲ್ರಿ ಈಸ್ 33.33% ಲೆಸ್ಸರ್ ದ್ಯಾನ್ ಎ ಸ್ಯಾಲ್ರಿ. ಸೊ ಅರ್ಥ ಆಯಿತು ಅಂತ ಅನ್ಕೊಂಡು ನೆಕ್ಸ್ಟ್ ಮೂರನೇ ಕ್ವಶನ್. ರೇಟ್ ಆಫ್ ಕಮಾಡಿಟಿ ಈಸ್ ಇನ್ಕ್ರೀಸ್ಡ್ ಬೈ 50%. ವಾಟ್ ಪರ್ಸೆಂಟ್ ಆಫ್ ಕನ್ಸಂಪ್ಷನ್ ವಿ ಹ್ಯಾವ್ ಟು ರೆಡ್ಯೂಸ್ ಸೊ ದಟ್ ದ ಎಕ್ಸ್ಪೆಂಡಿಚರ್ ಈಸ್ ಕಾನ್ಸ್ಟೆಂಟ್. ಸೊ ಈ ಪ್ರಾಬ್ಲಮ್ಸ್, ಈ ಥರ ಎಕ್ಸ್ಪೆಂಡಿಚರ್, ಕನ್ಸಂಪ್ಷನ್ ಆ ರೀತಿ ಬರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಸಿಂಪಲ್ ಒಂದು
ಫಾರ್ಮುಲಾ ಗೊತ್ತಿರಬೇಕು. ಅದೇನು ಅಂತಂದರೆ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ರೇಟ್ ಇಂಟು ಕನ್ಸಂಪ್ಷನ್. ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ರೇಟ್ ಇಂಟು ಕನ್ಸಂಪ್ಷನ್. ಅವ್ರೇನಂತ ಹೇಳಿದ್ದಾರೆ, ರೇಟ್ ಆಫ್ ದ ಕಮಾಡಿಟಿ ಈಸ್ ಇನ್ಕ್ರೀಸ್ಡ್ ಬೈ 50%. ಸೊ ರೇಟ್ ಆಫ್ ದ ಕಮಾಡಿಟಿ, ರೇಟ್ ಅಲ್ವಾ ಇನ್ಕ್ರೀಸ್ ಆಗಿರೋದು. ರೇಟ್ ಏನಾಗಿದೆ, ಫಸ್ಟು 100% ಇತ್ತು ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಅಂದರೆ 1. ಸೊ ಅದೇನಾಯಿತು, 50% ಮೋರ್ ಆಯಿತು, 50 ಡಿವೈಡೆಡ್ ಬೈ 100. ವಾಟ್ ಪರ್ಸೆಂಟ್ ಆಫ್ ದಿ ಕನ್ಸಂಪ್ಷನ್ ವಿ ಹ್ಯಾವ್ ಟು ರೆಡ್ಯೂಸ್ ಸೊ ದಟ್ ದ ಎಕ್ಸ್ಪೆಂಡಿಚರ್ ಈಸ್ ಕಾನ್ಸ್ಟೆಂಟ್. ನಮಗೇನಾಗಬೇಕು, ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಆಗಿ ನನಗೆ ಇರಬೇಕು. ಅದನ್ನು ಮಾಡೋದಕ್ಕೆ ನಾವೇನು ಮಾಡಬೇಕು, ರೇಟ್ ಆಲ್ರೆಡಿ ಇನ್ಕ್ರೀಸ್ ಆಗಿದೆ, ಆರ್ ಇಂಟು ಕನ್ಸಂಪ್ಷನ್, ಇವೆರಡನ್ನ ಬ್ಯಾಲೆನ್ಸ್ ಮಾಡಿದ್ರೆ ಎಕ್ಸ್ಪೆಂಡಿಚರ್ ನಮಗೆ ಸೇಮ್ ಆಗಿ ಬರುತ್ತೆ. ಸೊ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ 100 ಇಂಟು ಆರ್ ಇಂಟು ಸಿ. ಸೊ ಇನಿಷಿಯಲ್ ರೇಟ್ ಅದು. ಸೊ ಏನಾಯಿತು, 3/2 ಆರ್ ಇಂಟು ಸಿ. ಸೊ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು 3/2 ಆರ್ ಇಂಟು ಸಿ. ಸೊ ಇವಾಗ ಏನು ಅಂತಂದರೆ, ನಾನು ಏನಾದ್ರೂ ಈ ರೇಟ್, ನಾನು ಎಕ್ಸ್ಪೆಂಡಿಚರಲ್ಲಿ ಏನು ಚೇಂಜ್ ಮಾಡೋಂಗಿಲ್ಲ. ನಾನು ಚೇಂಜ್ ಮಾಡೋದ್ರಿದ್ದೆ ರೇಟ್ ಮತ್ತು ಕನ್ಸಂಪ್ಷನಲ್ಲಿ ಚೇಂಜ್ ಮಾಡಬೇಕಿತ್ತು. ಆದರೆ ಇಲ್ಲೇನಾಗಿದೆ, ರೇಟ್ ಕೊಟ್ಟಿದ್ದಾರೆ, ರೇಟ್ 3/2 ಟೈಮ್ಸ್ ಇದೆ. ಆವಾಗ ನಾನೇನಾದ್ರೂ ಕನ್ಸಂಪ್ಷನ್ನಲ್ಲಿ 2/3 ಟೈಮ್ಸ್ ಏನಾದ್ರೂ ಚೇಂಜಸ್ ಮಾಡಿದ್ರೆ 2 ಕ್ಯಾನ್ಸಲ್, 3 ಕ್ಯಾನ್ಸಲ್. ಸೊ ಎಕ್ಸ್ಪೆಂಡಿಚರ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಸೇಮ್. ಅವಾಗ ಎಷ್ಟಿಷ್ಟೋ ಅಷ್ಟೇ ಇರುತ್ತೆ. ಸೊ ನಾನು ಎಷ್ಟನ್ನು ಚೇಂಜ್ ಮಾಡಬೇಕು, 2/3 ಟೈಮ್ಸ್ ಆಫ್ ಕನ್ಸಂಪ್ಷನನ್ನು ನಾನು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಫಸ್ಟ್ ಇನಿಷಿಯಲ್ ಆಗಿ 1 ಇತ್ತು, ಕನ್ಸಂಪ್ಷನ್ ರೇಟ್ ಎಷ್ಟಿತ್ತು, 1 ಇತ್ತು. 1 ಮೈನಸ್, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, 2/3 ಟೈಮ್ಸ್ ಡಿಕ್ರೀಸ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ರೇಟಿಗೆ ಬ್ಯಾಲೆನ್ಸ್ ಮಾಡಬೇಕು. ಸೊ ಇವಾಗ ಏನಾಯಿತು, 1 ಮೈನಸ್ 2/3 ಅಂತ ಅಂದರೆ 3 ಮೈನಸ್ 2/3 ವಿಚ್ ಈಸ್ ಈಕ್ವಲ್ ಟು 1/3. 1/3 ವ್ಯಾಲ್ಯೂ ಏನು, 33.33%. 33.33%ನ ರೆಡ್ಯೂಸ್ ಮಾಡಬೇಕು ಸೊ ದಟ್ ದ ಎಕ್ಸ್ಪೆಂಡಿಚರ್ ಈಸ್ ಕಾನ್ಸ್ಟೆಂಟ್. ಸೊ ಎಷ್ಟನ್ನ ರೆಡ್ಯೂಸ್ ಮಾಡಬೇಕು ಅಂತ ತಗೊಂಡ್ವಿ, ಮತ್ತು 100% ಅಂದರೆ ಫ್ರ್ಯಾಕ್ಷನ್ ಎಷ್ಟಾಗುತ್ತೆ, 1 ಮೈನಸ್ ನಾವು ಎಷ್ಟನ್ನು ಮೈನಸ್ ಮಾಡಬೇಕಿತ್ತು ಅಷ್ಟನ್ನು ಮೈನಸ್ ಮಾಡಿದ್ವಿ. ಸೊ ನಮಗೆ ಆನ್ಸರ್ ಏನು ಬಂತು, 33.33%. ನೆಕ್ಸ್ಟ್ 4th ಕ್ವಶನ್. 2 numbers are greater than the third number by 25% and 20% respectively. What percent of the first number is second number? ಸೊ ಅವ್ರೇನಂತ ಕೊಟ್ಟಿದ್ದಾರೆ, ಥರ್ಡ್ ನಂಬರ್ನ ಫಸ್ಟ್ 2 ನಂಬರ್ ಈಸ್ ಗ್ರೇಟರ್ ದ್ಯಾನ್ ಥರ್ಡ್ ನಂಬರ್ ಬೈ 25% ಆ್ಯಂಡ್ 20%. ಫಸ್ಟ್ 2 ನಂಬರ್ಸ್ ನಮಗಿರುವಂಥದ್ದು ಎಷ್ಟು, 3 ನಂಬರ್ಸ್ ಇದೆ, 1 2 3. ಸೊ ಫಸ್ಟ್ ಏನು ಮಾಡ್ತಾ ಇದ್ದಾರೆ ಅವರು, ಫಸ್ಟ್ 2 ನಂಬರ್ಸ್ನ 3 ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನಾನೇನು ಮಾಡ್ತೀನಿ, ಥರ್ಡ್ ನಂಬರ್ನ ನಾನು 100% ಅಂತ ಅಸ್ಯೂಮ್ ಮಾಡ್ತೀನಿ. ನೆಕ್ಸ್ಟ್ ಫಸ್ಟ್ ನಂಬರ್ ಏನಾಗುತ್ತೆ, ಫಸ್ಟ್ ನಂಬರ್ ಈಸ್ 25% ಮೋರ್, 25% ಗ್ರೇಟರ್ ಅಂತ ಅಂದರೆ 25% ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ನಂಬರ್ ಈಸ್ 20% ಗ್ರೇಟರ್ ದ್ಯಾನ್ ದ ಇನಿಷಿಯಲ್ ವ್ಯಾಲ್ಯೂ, ಥರ್ಡ್ ವ್ಯಾಲ್ಯೂ. ಸೊ ಏನಾಯಿತು, 120%. ಸೊ ಏನಂತ ಕೇಳಿದರೆ, ಬೈ ವಾಟ್ ಪರ್ಸೆಂಟ್ ಆಫ್ ಫಸ್ಟ್ ನಂಬರ್, ಫಸ್ಟ್ ನಂಬರ್ ಎಷ್ಟು, 125 ಈಸ್ ಆಫ್ ಸೆಕೆಂಡ್ ನಂಬರ್ ಅಂದರೆ 125. ಸೊ ಪರ್ಸೆಂಟೇಜನ್ನು ಮಾಡ್ತಾ ಇರೋದ್ರಿಂದ ಇಂಟು 100. ಸೊ ಇವಾಗ ಏನಾಯಿತು, ಇದನ್ನು ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ, 104%. ಆನ್ಸರ್ ಏನು ಬರುತ್ತೆ, 104%. ಸೊ 1 ಸೆಕೆಂಡ್, 104% ವ್ಯಾಲ್ಯೂ. ಇಫ್ ಎ ವ್ಯಾಲ್ಯೂ ಈಸ್ ಇನ್ಕ್ರೀಸ್ಡ್ ಬೈ A%, ಇದರಲ್ಲಿ ಒಂದು ಶಾರ್ಟ್ ಟ್ರಿಕ್ನ ಹೇಳ್ಕೊಡ್ತೀನಿ. ಶಾರ್ಟ್ ಟ್ರಿಕ್ ಏನು, ಇಫ್ ಎ ವ್ಯಾಲ್ಯೂ ಈಸ್ ಇನ್ಕ್ರೀಸ್ಡ್ ಬೈ A% and B%, A value is increased by A% and B%, then the resultant increase in the full scenario is ಅಂತಂದರೆ, then resultant ಹೇಗೆ ಇನ್ಕ್ರೀಸ್ ಆಗುತ್ತೆ, ಇಫ್ ಎ ವ್ಯಾಲ್ಯೂ ಈಸ್ ಇನ್ಕ್ರೀಸ್ಡ್ ಬೈ A% ಆ್ಯಂಡ್ B%. ಸೊ ಏನು ಮಾಡಬೇಕು, A ಪ್ಲಸ್ B ಪ್ಲಸ್ AB by 100. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಇಫ್ ಎ ವ್ಯಾಲ್ಯೂ ಈಸ್ ಇನ್ಕ್ರೀಸ್ಡ್ ಬೈ A%
ಆ್ಯಂಡ್ ಬಿ ಪರ್ಸೆಂಟ್. ಫಸ್ಟ್ ಎ ಪರ್ಸೆಂಟ್ ಆಗಿ ಇನ್ಕ್ರೀಸ್ ಆಯಿತು, ಅದಾದಮೇಲೆ ಮತ್ತೆ ಬಿ ಪರ್ಸೆಂಟ್ ಆಗಿ ಇನ್ಕ್ರೀಸ್ ಮಾಡಿದ್ರು ಅಂತಂದರೆ ರಿಸಲ್ಟೆಂಟ್ ಎಷ್ಟು ಬರುತ್ತೆ? ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ನೆಕ್ಸ್ಟ್ ಕ್ವಶನ್. ಇದು ಯೂಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವಶನ್ಸ್ಗಳಲ್ಲಿ. ನೆಕ್ಸ್ಟ್ ಒಂದು ಸೆಕೆಂಡ್. ಲೆಂತ್ increased by 10% and breadth increased by 20%. Find the change in area of the rectangle. ಸೊ ಏನ ವ್ಯಾಲ್ಯೂ ಏನಾಗ್ತಾ ಇದೆ? 10% ಇನ್ಕ್ರೀಸ್ ಆಗ್ತಾ ಇದೆ. ಏನ ಲೆಂತ್ ಅಂತ ತಗೊತಾ ಇದ್ದೀನಿ, ಲೆಂತ್. ನೆಕ್ಸ್ಟ್ ಬ್ರೆಡ್ತ್ ಬಿ ಏನಾಗ್ತಾ ಇದೆ? 20% ಇನ್ಕ್ರೀಸ್ ಆಗ್ತಾ ಇದೆ. ಎ ಮತ್ತು ಬಿ ವ್ಯಾಲ್ಯೂ ನನಗೆ ಗೊತ್ತಾಯಿತು. ಇವಾಗ ಏನು ಮಾಡ್ತೀನಿ? 10 ಪ್ಲಸ್ 20 ಪ್ಲಸ್ 10 ಇಂಟು 20 ಬೈ 100. ಯಾವ ಫಾರ್ಮುಲಾ ಇದು? ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ಸೊ ಏನಾಗುತ್ತೆ? 10 ಪ್ಲಸ್ 20 ಪ್ಲಸ್ 200 ಬೈ 100. ಸೊ 0 ಕ್ಯಾನ್ಸಲ್, 2 ಉಳಿತು. ಸೊ 10 ಪ್ಲಸ್ 20 ಪ್ಲಸ್ 2 ಎಷ್ಟಾಗುತ್ತೆ? 32%. ಆನ್ಸರ್ ಏನು ಬಂತು? 32%. Next question. If 15% of y is same as 21% of z, then 12.5% of y is equal to what percent of z? ಅವ್ರು ಏನಂತ ಹೇಳಿದರೆ 15% of y is same as ಅಂದರೆ equal to 21% of y. ನೆಕ್ಸ್ಟ್ ಏನಂತ ಕೇಳಿದರೆ 12.5% ಆಫ್ ವೈ ಈಸ್ ಈಕ್ವಲ್ ಟು ಹೌ ಮಚ್ ಆಫ್ ಝಡ್ ಅಂತ ಕೇಳಿದ್ದಾರೆ. ಸೊ ಸಾರಿ, ಇಲ್ಲಿ ಝಡ್ ಬರೀ, ಹೌ ಮಚ್ ಆಫ್ ಝಡ್. ಸೊ ಏನು ಮಾಡೋಣ? ಕ್ರಾಸ್ ಮಲ್ಟಿಪ್ಲೈ, ಸಿಂಪಲ್. ಸೊ 15 ಇಂಟು ಕ್ವಶನ್ ಮಾರ್ಕ್ ವಿಚ್ ಈಸ್ ಈಕ್ವಲ್ ಟು 21 ಇಂಟು 12.5. ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು 21 ಇಂಟು 12.5 ಡಿವೈಡೆಡ್ ಬೈ 15. ಸೊ 3 7s are 21, 3 5s are 15, 5 1s are 5 2s are 10, 5 5s are 25, 2.5. 7 into 2.5 is 17.5. So ಎಷ್ಟು ಪರ್ಸೆಂಟ್ ಆಫ್ ಝಡ್? 17.5% ಆಫ್ ಝಡ್. ನೆಕ್ಸ್ಟ್ ಕ್ವಶನ್, 7th question. If price of rice is 30% less than wheat, then price of wheat is how much percent more than that of rice? So ಫಸ್ಟ್ ಏನು ಮಾಡೋಣ? ಆರ್ಬಿಟರಿಯಾಗಿ ತಗೊಳ್ಳೋಂಥ ವ್ಯಾಲ್ಯೂ ಯಾವುದು? 100. ಲೆಟ್ ಪ್ರೈಸ್ ಆಫ್ ರೈಸ್ ಏನಂತ ತಗೊಳ್ಳೋಣ? ಪ್ರೈಸ್ ಆಫ್ ರೈಸ್ ಈಸ್ ಲೆಸ್ ದೆನ್ 30% ಆಫ್ ವೀಟ್. ಸೊ ವೀಟ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ವೀಟ್ನ ಏನಂತ ತಗೊಳ್ಳೋಣ? ಲೆಟ್ ವೀಟ್ ಈಸ್ ಈಕ್ವಲ್ ಟು ರುಪೀಸ್ 100% ಬದಲು 100 ರೂಪೀಸ್ ಅಂತ ತಗೊಳ್ಳೋಣ. ಏನಂತ ಹೇಳಿದರೆ 30% ಲೆಸ್ ದೆನ್ ವೀಟ್, ರೈಸಿನ ಪ್ರೈಸ್. ಸೊ ರೈಸ್ ಈಸ್ ಈಕ್ವಲ್ ಟು 100 ಇತ್ತು ಫಸ್ಟು, 100 ಮೈನಸ್ 30% ಲೆಸ್. ಸೊ 30% ಆಫ್ 100. ಸೊ ಏನಾಗುತ್ತೆ? 100 ಮೈನಸ್ 30 ಬೈ 100 ಇಂಟು 100. ಸೊ 30% ಆಫ್ 100 ಅಲ್ವಾ, ಅದಕ್ಕೋಸ್ಕರ. ಸೊ ಏನಾಗುತ್ತೆ? 100 ಮೈನಸ್ 30, 100 ಕ್ಯಾನ್ಸಲ್ ಆಗುತ್ತೆ. ಸೊ 70 ರೂಪೀಸ್. ಸೊ ನನಗೇನಾಯಿತು? ರೈಸಿನ ಪ್ರೈಸ್ 70 ರೂಪೀಸ್ ಆಗಿ ಬಂತು. ದೆನ್ ದ ಪ್ರೈಸ್ ಆಫ್ ವೀಟ್ ಈಸ್ ಹೌ ಮಚ್ ಪರ್ಸೆಂಟ್ ಮೋರ್ ದೆನ್ ರೈಸ್ ಅಂತ ಅಂದರೆ ಕೊಟ್ಟಿರುವಂಥ ವೀಟಿನ ಪ್ರೈಸು ಎಷ್ಟು ಪರ್ಸೆಂಟ್ ಮೋರ್ ದೆನ್ ರೈಸ್. ಸೊ ಏನು ಮಾಡ್ತೀನಿ? ವೀಟ್ ಪ್ರೈಸ್ ಅಂತಂದರೆ ಗ್ರೇಟರ್ ವ್ಯಾಲ್ಯೂ ಇರುವಂಥ ಪ್ರೈಸ್ ಡಿವೈಡೆಡ್ ಬೈ ರೈಸ್ ಪ್ರೈಸ್ ಕಡಿಮೆ ಇರುವಂತಹ ಪ್ರೈಸ್ ಇಂಟು 100 which is equal to 100 divided by 70 into 100. 10 cancel. 1000 divided by 7 ಏನಾಗುತ್ತೆ? 142.85%. ಸೊ ಇದು ಫೈನಲ್ ಆನ್ಸರಾ? ಅಲ್ಲ. ಯಾಕಂತಂದರೆ ವೀಟಿನ ಪ್ರೈಸ್ ಏನಾಗಿದೆ? ಇದು ಮೋರ್. ಎಷ್ಟು ಪರ್ಸೆಂಟ್ ಮೋರ್? 100%ಗೆ ನಾವು ಕ್ಯಾಲ್ಕುಲೇಟ್ ಅಸಂಪ್ಷನ್ ಮಾಡ್ತಾ ಇದ್ದೀವಿ. ಸೊ 142.85 ಮೈನಸ್ 100%. ಎಷ್ಟು? 100% ಅಂತ ಅಂದರೆ ನಮಗೊಂದು ಫಿಕ್ಸ್ಡ್ ಲೆವೆಲ್, ಅದಕ್ಕಿಂತ ಎಷ್ಟು ಜಾಸ್ತಿ ಇದೆ? ವಿಚ್ ಈಸ್ ಈಕ್ವಲ್ ಟು 42.85% ಮೋರ್. ಸೊ wheat price is 42.85% more than that of the rice price. Next,
8th question. 1 second. 8th. The price of apple is first increased by 10%, then decreased by 10%. What is the change in the price? So first ಏನಂತ ತಗೊಳ್ಳೋಣ ಅಂತಂದ್ರೆ ಲೆಟ್ ಆಪಲ್ ಪ್ರೈಸ್ನ ನಾನೇನು ತಗೊತೀನಿ 100 ರೂಪೀಸ್ 100% ಅಂತಂದರೆ 100 ರೂಪೀಸ್ ಆಗಿ ತಗೊತೀನಿ. 100 ರೂಪೀಸ್ ಇದ್ದಿದ್ದನ್ನ ಏನು ಮಾಡಿದ್ರು, ಫಸ್ಟ್ ಇನ್ಕ್ರೀಸ್ಡ್ ಬೈ 10%. ಇನ್ಕ್ರೀಸ್ಡ್ ಬೈ 10% ಅಂದರೆ ಏನಾಯಿತು, 10% ಅಂತಂದರೆ 10/100 ವಿಚ್ ಈಸ್ ಈಕ್ವಲ್ ಟು 10% ಆಫ್ 100 ಈಸ್ ಏನೋ 10 ರೂಪೀಸ್ ಅಲ್ವಾ, 10 ರೂಪೀಸ್. ಸೊ ಏನಾಯಿತು 100 ಪ್ಲಸ್ 10 ವಿಚ್ ಈಸ್ ಈಕ್ವಲ್ ಟು 110 ರೂಪೀಸ್ ಆಯಿತು. ಇವಾಗ ಏನು ಮಾಡಿದ್ರು, ದೆನ್ ಡಿಕ್ರೀಸ್ಡ್ ಬೈ 10%. ಡಿಕ್ರೀಸ್ ಬೈ 10%. ಸೊ ಡಿಕ್ರೀಸ್ ಬೈ 10%. ಸೊ 10% ಆಫ್ 110 ಹೊಸ ಪ್ರೈಸ್ ಏನಾಗಿತ್ತು 110 ರೂಪೀಸ್ ಆಯಿತು. ಇವಾಗ ಏನು ಮಾಡಬೇಕು, 10% ಆಫ್ 110 ಅಂತಂದರೆ 10/100 ಇಂಟು 110 0000. ಸೊ ಏನಾಯಿತು 11 ರೂಪೀಸ್. ಸೊ 11 ರೂಪೀಸ್ನ ಡಿಕ್ರೀಸ್ ಮಾಡಿದ್ರು ಯಾವುದರಲ್ಲಿ, 110ನಲ್ಲಿ. ಸೊ 110 ಮೈನಸ್ 11 ಅಂತ ಅಂದರೆ 99 ರೂಪೀಸ್. ಏನಂತ ಕೇಳಿದರೆ, ವಾಟ್ ಈಸ್ ದ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಆ್ಯಪಲ್. ಸೊ ವಾಟ್ ಈಸ್ ದ ಚೇಂಜ್ ಇನ್ ದ ಪ್ರೈಸ್ ಆಫ್ ಆ್ಯಪಲ್. ಫಸ್ಟ್ ಎಷ್ಟಿತ್ತು, 100 ರೂಪೀಸ್ ಇತ್ತು. 100 ರೂಪೀಸ್ ಇತ್ತು. ಇವಾಗ ಏನಾಯಿತು 99 ರೂಪೀಸ್ ಆಯಿತು. ಸೊ ಚೇಂಜ್ ಇನ್ ಪ್ರೈಸ್ ಏನಾಯಿತು 1 ರೂಪಿ. 1 ರೂಪಿ ಕಡಿಮೆ ಆಯಿತು. ಮೈನಸ್ ಅಂತ ಏನು ಇಡೋಕೋಬೇಡ್ರಿ, ಏನಾಯಿತು 1 ರೂಪಿ ಕಡಿಮೆ ಆಯಿತು. ನೆಕ್ಸ್ಟ್, ಇಫ್ ಪ್ರೈಸ್ ಆಫ್ ದ ಶುಗರ್ ಈಸ್ ರೈಸ್ಡ್ ಬೈ 25%, ದೆನ್ ಬೈ ಹೌ ಮಚ್ ಪರ್ಸೆಂಟ್ ಶುಡ್ ಪರ್ಸನ್ ರಿಡ್ಯೂಸ್ ದ ಕನ್ಸಂಪ್ಷನ್ ಆಫ್ ದ ಶುಗರ್ ಸೊ ದಟ್ ದ ಎಕ್ಸ್ಪೆಂಡಿಚರ್ ರಿಮೈನ್ಸ್ ಸೇಮ್. ಇದೇ ಥರದ ಪ್ರಾಬ್ಲಮ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಏನು ಫಾರ್ಮುಲಾ, ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ರೇಟ್ ಇಂಟು ಕನ್ಸಂಪ್ಷನ್. ಸೊ ಏನಂತ ಹೇಳಿದರೆ, ಎಕ್ಸ್ಪೆಂಡಿಚರ್ ನನಗೆ ಕಾನ್ಸ್ಟೆಂಟ್ ಆಗಿರಬೇಕು. ಇವಾಗ ಏನಾಗ್ತಾ ಇದೆ ಅಂತಂದರೆ, ಪ್ರೈಸ್ ಆಫ್ ದ ಶುಗರ್, ಪ್ರೈಸ್ ಅಂತ ಅಂದ್ರೇನು, ರೇಟ್ ಫಸ್ಟು 1 ಇತ್ತು ಅಂದರೆ 100% ಇತ್ತು. 25% ಮೋರ್, 25% ಮೋರ್ ಅಂದರೆ 25/100 ಇಂಟು ರೇಟ್ ಇಂಟು ಕನ್ಸಂಪ್ಷನ್. ಸೊ ಏನಂತ ಹೇಳಿದರೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಇ ಈಸ್ ಈಕ್ವಲ್ ಟು 125/100 ಆರ್ ಇಂಟು ಸಿ. ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಏನಾಯಿತು, ಇದನ್ನು ಫ್ರ್ಯಾಕ್ಷನ್ಸಲ್ಲಿ ತಗೊಂಡ್ರೆ 5/4, 25 5s 25 4s ಆರ್ ಇಂಟು ಸಿ. ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು 5/4 ಆರ್ ಇಂಟು ಸಿ ಆಗಿತ್ತು. ಸೊ ಏನು ಮಾಡಬೇಕು ಅಂದರೆ, ಕನ್ಸಂಪ್ಷನ್ನ ಎಷ್ಟನ್ನ ರಿಡ್ಯೂಸ್ ಮಾಡಬೇಕು, ಎಕ್ಸ್ಪೆಂಡಿಚರ್ ಸೇಮ್ ಇರೋದಕ್ಕೆ. ಸೇಮ್ ಆವಾಗಲೇ ಏನು ಮಾಡಿದ್ವಿ, ಎಕ್ಸ್ಪೆಂಡಿಚರಲ್ಲಿ ನಾವೇನು ಚೇಂಜ್ ಮಾಡೋಂಗಿಲ್ಲ, ಏನಿದ್ರೂ ಕನ್ಸಂಪ್ಷನ್ನಲ್ಲಿ ನಾವು ಆಟ ಆಡ್ಕೋಬೇಕು. ಸೊ 5/4 ಟೈಮ್ಸು ರೇಟ್ ಇದ್ದರೆ, ಅದೇ 4/5 ಟೈಮ್ಸ್ ನಾವೇನಾದರೂ ಕನ್ಸಂಪ್ಷನ್ನ ರಿಡ್ಯೂಸ್ ಮಾಡಿದ್ರೆ ಈಸಿಯಾಗಿ ಕ್ಯಾನ್ಸಲ್ ಔಟ್ ಆಗಿ ನಮ್ಮ ಎಕ್ಸ್ಪೆಂಡಿಚರ್ ಸೇಮ್ ಆಗಿರುತ್ತೆ. ಸೊ ಏನು ಮಾಡ್ತೀನಿ, ಫಸ್ಟು ನನ್ನ ಸಿ ವ್ಯಾಲ್ಯೂ ಏನಿತ್ತು 1 ಅಂದರೆ ಕನ್ಸಂಪ್ಷನ್ 1 ಇತ್ತು. ಅದರಲ್ಲಿ ನಾನು ಎಷ್ಟನ್ನು ರಿಡ್ಯೂಸ್ ಮಾಡಬೇಕು, 4/5 ಟೈಮ್ಸನ್ನು ನಾನು ರಿಡ್ಯೂಸ್ ಮಾಡ್ತಾ ಬರಬೇಕು. ಸೊ ಏನಾಯಿತು 1/5 ಅಂತ ಅಂದರೆ 20%. ನಾನು 20% ಕನ್ಸಂಪ್ಷನ್ನಲ್ಲಿ ರಿಡ್ಯೂಸ್ ಮಾಡಿದ್ರೆ ನಾನು ಆವಾಗ ಏನು ಮಾಡ್ಬೋದು, ಎಕ್ಸ್ಪೆಂಡಿಚರ್ನ ಸೇಮ್ ಆಗಿ ಇಟ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 10th ಅಂತ. Y has to score 40% marks to pass. He got 20 marks and failed by 40 marks. Find the maximum marks of the exam. ಫಾರ್ ಎಕ್ಸಾಂಪಲ್ 0 to ಮ್ಯಾಕ್ಸಿಮಮ್ ಇದೆ ಅಂತ ಅಂದ್ಕೊಳ್ಳಿ. ಮಾರ್ಕ್ಸ್ 0 to ಎಷ್ಟೋ ಮಾರ್ಕ್ಸಿಗೆ ಇರುವಂಥ ಎಕ್ಸಾಮ್. ನಾವು ಆ ಮಾರ್ಕ್ಸ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವೈ ಹ್ಯಾಸ್ ಟು ಸ್ಕೋರ್ 40% ಇರುವಂಥ ಮಾರ್ಕ್ಸಲ್ಲಿ 40% ಅವ್ನು ಸ್ಕೋರ್ ಮಾಡಿದ್ರೆ ಪಾಸ್. ಏನಾಯಿತು 40% ಆಫ್ ಎಮ್ ಅಂತಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 40 m/100 ಇಷ್ಟನ್ನು ಸ್ಕೋರ್ ಮಾಡಿದ್ರೆ ಅವನೇನಾಗ್ತಾನೆ, ಪಾಸ್ ಆಗ್ತಾನೆ. ಸೊ ವೈ ಹ್ಯಾಸ್ ಟು ಗೆಟ್, ವೈ ಗಾಟ್ 20 marks. ವೈ ಗೆಟ್ಸ್ 20 marks and failed by 40 marks. failed by 40 marks ಅಂತ ಅಂದರೆ ಅವ್ನು 40%ನ್ನು ತೊಗೊಳೋದಕ್ಕೆ ಏನಾಯಿತು 40 ಮಾರ್ಕ್ಸು ಕಡಿಮೆ ಆಯಿತು. ಅಂತಂದರೆ ಏನಾಗುತ್ತೆ 20 + 40
ಮಾರ್ಕ್ಸ್ ಅವ್ನು ಏನಾದರೂ ತಗೊಂಡಿದ್ರೆ ಆ 40 ಮಾರ್ಕ್ಸ್ನ ಅವನು 20 ಮಾರ್ಕ್ಸ್ ಜೊತೆ ತಗೊಂಡಿದ್ದಿದ್ರೆ ನಮ್ಮ 40% ಆಫ್ ಮಾರ್ಕ್ಸ್ ಆಗ್ತಿತ್ತು. ಈ 40% ಆಫ್ ಮಾರ್ಕ್ಸ್ ಆಗ್ತಿತ್ತು ಅಂತಂದರೆ ಪಾಸ್ ಆಗಿಬಿಡ್ತಾ ಇದ್ದ. ಸೊ ಈ ಈಕ್ವೇಷನ್ನಿಂದ ನಾವೇನು ಫೈಂಡ್ ಔಟ್ ಮಾಡ್ಬೋದು, ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಹೇಗೆ 20 + 40 = 60 ವಿಚ್ ಈಸ್ ಈಕ್ವಲ್ ಟು 40 m/100. ಸೊ 600 ಇದು ಆ ಕಡೆ ಹೋದರೆ 6000 ಡಿವೈಡೆಡ್ ಬೈ 40 ವಿಚ್ ಈಸ್ ಈಕ್ವಲ್ ಟು m. ಸೊ 10 ಕ್ಯಾನ್ಸಲ್, 4 1s 4 1s 4 4 5s 20 0. So 150 marks. So maximum marks of the exam was 150 marks. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.